ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ವರ್ಸಸ್ ಹಾಗೆ ಇರಾನ್ ವಾರ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡ್ತಾ ಹೋಗೋದಾದ್ರೆ ಹತ್ತತ್ರ 1 ತಿಂಗಳಾಗ್ತಾ ಬರ್ತಾ ಇದೆ. ಎರಡೂ ಕಡೆಯಿಂದ ದಾಳಿಗೆ ಪ್ರತಿದಾಳಿ ಶುರುವಾಗಿ ಅಮೆರಿಕ ಡೆಡ್ಲೈನ್ಗೆ ಇರಾನ್ ಭರ್ಜರಿ ತಿರುಗೇಟನ್ನು ಕೊಡ್ತಾ ಇದೆ. 48 ಗಂಟೆಗಳ ಡೆಡ್ಲೈನ್ ಅನ್ನ ಅಮೆರಿಕ ಕೊಟ್ಟಿತ್ತು ಇರಾನ್ಗೆ. ಆದ್ರೆ ಆ ಡೆಡ್ಲೈನ್ಗೆ ಇರಾನ್ ತಿರುಗೇಟ್ ಕೊಟ್ಟಿದೆ. ಅಮೆರಿಕದಿಂದ ಇರಾನ್ ಇಂಧನ ಸ್ಥಾವರಗಳ ಮೇಲೆ ದಾಳಿ ಮಾಡ್ತೀವಿ ಅನ್ನುವ ಬೆದರಿಕೆಯನ್ನ ಅಮೆರಿಕ ಒಡ್ಡಿತ್ತು. ನೀವು ಇನ್ನೂ ಸುಮ್ಮನಾಗ್ಲಿಲ್ಲ ಅಂದ್ರೆ ಅಮೆರಿಕ ದಾಳಿಗೆ ಪ್ರತಿಕಾರವಾಗಿ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋಕೆ ಇರಾನ್ ರೆಡಿ ಆಗ್ತಾ ಇದೆ. ನೀವು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಕೊಲ್ಲಿ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತೀವಿ. ಕೊಲ್ಲಿ ರಾಷ್ಟ್ರಗಳ ಮೇಲೆ ಎಲ್ಲ ತೈಲ ಮಾಹಿತಿ ತಂತ್ರಜ್ಞಾನ ಮತ್ತು ಜಲ ಸಂಸ್ಕರಣಾ ಘಟಕಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ. ಕೊಲ್ಲಿ ರಾಷ್ಟ್ರಗಳ ದಾಳಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಇರಾನ್ ಕೂತಿದೆ. ಈಗ ಅಮೆರಿಕ ದಾಳಿ ಮಾಡಿದ್ರೆ ಪ್ರತೀಕಾರದ ದಾಳಿಗೆ ಇರಾನ್ ಕೂಡ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದೆ. ಅಂದ್ರೆ ನಮ್ಮ ಶತ್ರುಗಳು ವಿಶ್ವದ ಯಾವುದೇ ದೇಶದಲ್ಲಿ ಕೂತಿದ್ರು, ಅಡಗಿ ಕೂತಿದ್ರು ಅಥವಾ ಸುಮ್ಮನಿದ್ರು ಕೂಡ ನಾವು ಬಿಡೋ ಮಾತೇ ಅಲ್ಲ ಅನ್ನೋದನ್ನ ಇರಾನ್ ತೋರಿಸ್ತಾ ಇದೆ. ನಿಜವಾಗಿಯೂ ಈಗ ಇವತ್ತಿಗೆ ನೋಡಿ 23 ದಿನನೋ 24 ದಿನನೋ ಆಗ್ತಾ ಬಂತು ಎರಡೂ ಕಡೆಯಿಂದ ಅಟ್ಯಾಕ್ಗೆ ಪ್ರತಿ ಅಟ್ಯಾಕ್ ಶುರುವಾಗಿ. ಇರಾನ್ ಒಂದು ವಾರಕ್ಕೆಲ್ಲ ಕೈ ಚೆಲ್ಲಿ ಕೂತ್ ಬಿಡುತ್ತೆ, ಆಗಲ್ಲ ಅವ್ರ ಕೈಲಿ ಅಂತ ಇದ್ರು. 1 ತಿಂಗಳ ಹತ್ತತ್ರ ಪ್ರತಿ ದಾಳಿಯನ್ನ ತುಂಬಾ ಸ್ಟ್ರಾಂಗ್ ಆಗಿ ಕೊಡ್ತಾ ಕೂತಿದ್ದಾರೆ. ಇಂಪ್ಯಾಕ್ಟ್ ಜೋರಾಗೇ ಇದೆ. ನೇರವಾಗಿ ಇರಾನ್ನಿಂದ ಮಿಸೈಲ್ಗಳನ್ನ ಅಮೆರಿಕಕ್ಕೆ ಹಾರಿಸಕ್ಕಾಗದೆ ಇರಬಹುದು. ಆದ್ರೆ ಅಮೆರಿಕದ ಏರ್ಬೇಸ್ ಎಲ್ಲೆಲ್ಲಿದ್ದಾವೆ, ಅಮೆರಿಕದ ಫ್ರೆಂಡ್ ದೇಶಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನ ಟಾರ್ಗೆಟ್ ಮಾಡಿ ಮೇಜರ್ ಪ್ರಾಬ್ಲಮ್ ಅನ್ನ ಇರಾನ್ ಮಾಡೋ ಕೂತಿದೆ. ಈಗ ಅದು ಏನೋ ಒಂದು ಯುದ್ಧ ಅಂತ ಬಂದಾಗ ಅದರ ತಂತ್ರಗಾರಿಕೆಯೇ ಹಿಂಗೆ. ನೇರವಾಗಿ ನಮ್ಮ ವಿರೋಧಿಗಳನ್ನ ಹುಟ್ಟಡಕ್ಸಕ್ಕಾಗದೇ ಇದ್ರು ಅವರ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅಂತ ತಿಳ್ಕೊಂಡು ಅದ್ರ ಮೇಲೆ ಅಟ್ಯಾಕ್ ಮಾಡೋದೇ ಯುದ್ಧದ ತಂತ್ರಗಾರಿಕೆ. ಇರಾನ್ ಕೂಡ ಅದನ್ನೇ ಮಾಡ್ತಾ ಇದೆ. ನಿನ್ನೆ ತಾನೇ ಸೇಮ್ ಇದೇ ಟೈಮ್ನಲ್ಲಿ ನಾವು ಒಂದು ಸುದ್ದಿಯನ್ನು ನಿಮಗೆ ಗಮನಕ್ಕೆ ತಂದ್ವಿ. ಏನಪ್ಪಾ ಅಂದರೆ ಅಮೆರಿಕ ಏನನ್ಕೊಂಡಿತ್ತು ಅವ್ರ ಹತ್ರ ಇರುವಂತಹ ವೆಪನ್ಗಳು ಇಸ್ರೇಲ್ ದಾಟ್ ಹೊರಗೆ ಬರಲ್ಲ, ಮಿಸೈಲ್ಗಳು ಇಸ್ರೇಲ್ಗೆ ಸೀಮಿತ ಅಂತ. ಬಟ್ 4000 ಕಿಲೋಮೀಟರ್ ದೂರದಲ್ಲಿರೋ ಬ್ರಿಟನ್ ತನಕ ಬಂದಿದ್ದಾರೆ. ಅಂದರೆ ನಮ್ಮ ದೇಶದ ಕೆಳ ಹಂತದ ತನಕ ಬಂದಿದ್ದಾರೆ. ಅವ್ರನ್ನ ಅಷ್ಟೊಂದು ಈಸಿಯಾಗಿ ತಗೊಳಕ್ಕಾಗಲ್ಲ ಅನ್ನೋದು ಅಮೆರಿಕಾಗೂ ಗೊತ್ತಿದೆ. ಆ್ಯಂಡ್ ಈ ದೊಡ್ಡಣ್ಣ ಅಮೆರಿಕವನ್ನ ದೊಡ್ಡಣ್ಣ ಅಂತ ಕರೆಸ್ಕೊಳ್ತೀವಲ್ಲ, ಅವ್ರು ಬರೀ ದಡ್ಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗೇನೋ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಇರಾನ್ ಕೂಡ ಪ್ರತಿ ದಾಳಿಗೆ ಕಾಲ್ ಕೆರ್ಕೊಂಡು ಕೂತಿದೆ. ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನಮ್ಮ ದಿಲೀಪ್ ಕೂಡ, ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ, ಅಮೆರಿಕ ಏನೇ ಸ್ಟ್ರಾಂಗ್ ಆಗಿರ್ಬೋದು, ಬಟ್ ಅದಕ್ಕೆ ತಕ್ಕ ಪ್ರತೀಕಾರವನ್ನ ಇರಾನ್ ಕೂಡ ಮಾಡಿ ತೀರಿಸ್ತಾ ಇದೆ. ಈಗೇನೋ ಡೆಡ್ಲೈನ್ ಕೊಟ್ಟಿದ್ದಾರೆ. ಈ ಡೆಡ್ಲೈನ್ನ ಬಗ್ಗೆ ವಿಶ್ಲೇಷಣೆ ಕೊಡೋದಾದ್ರೆ, ಆ್ಯಂಡ್ ಇದೇ ರೀತಿಯಾಗಿ ಇರಾನ್ಗೆ ದಾಳಿ ಮಾಡ್ತಾ ದೊಡ್ಡ ಮಟ್ಟದ ಡ್ಯಾಮೇಜ್ ಅಮೆರಿಕ ಮುಂದುವರಿಸ್ತಾ ಹೋದ್ರೆ ಇರಾನ್ ತಲೆಯಲ್ಲಿ ಏನೇನು ಓಡ್ತಾ ಇದೆ, ಏನೇನು ಮಾಡ್ಬೋದು, ಯಾವ ಪ್ರಮಾಣದ ಡ್ಯಾಮೇಜನ್ನು ನಿರೀಕ್ಷೆ ಮಾಡ್ಬೋದು ನಾವು ಕೊಲ್ಲಿ ರಾಷ್ಟ್ರಗಳಲ್ಲಿ? ದಿಲೀಪ್. ವಿದ್ಯಾ, ಏನಂದರೆ ಪ್ರಮುಖವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ವಾರ್ನಿಂಗ್ ಕೊಟ್ಟಿರೋದು 48 ಗಂಟೆ ಅಂದರೆ ಇನ್ನು 2 ದಿನಗಳ ಒಳಗೆ ಅರ್ಮುಸ್ ಜಲಸಂಧಿಯನ್ನು ಮೊದಲು ಹೆಂಗಿತ್ತು ಅಂದರೆ ಯುದ್ಧಕ್ಕೆ ಮೊದಲು ಹೆಂಗಿತ್ತು ಆ ರೀತಿ ಮುಕ್ತ ಮಾಡಬೇಕು. ಹಡಗುಗಳು ಎಂದಿನಂತೆ ಸಂಚಾರ ಮಾಡೋದಕ್ಕೆ ಇರಾನ್ ಅವಕಾಶ ಮಾಡಿಕೊಡ್ಬೇಕು. ಇಲ್ಲವಾದರೆ ನಾವು ಇರಾನ್ನ ಏನೊಂದು ಅಣು ಸ್ಥಾವರಗಳಿರ್ಬೋದು, ಅಣು ಸಂಸ್ಕರಣಾ ಘಟಕಗಳಿರ್ಬೋದು, ಜೊತೆಗೆ ಇಂಧನ ಉತ್ಪಾದನೆ ಮಾಡೋ ಘಟಕಗಳಿರ್ಬೋದು, ಅವೆಲ್ಲವನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಜಂಟಿ ದಾಳಿಯನ್ನು ನಡೆಸಿ ನಿನ್ನೆಯನ್ನು ನತಾನ್ಸ್ನಲ್ಲಿರುವಂಥ ಒಂದು ಅಣು ಸಂಸ್ಕರಣಾ ಘಟಕದ ಮೇಲೆ ದಾಳಿ ಮಾಡಿದ್ವು. ಅದೇ ರೀತಿಯ ದಾಳಿಗಳನ್ನು ಮುಂದುವರಿಸ್ತೀವಿ. ಜೊತೆಗೆ ಏನೊಂದು ಇರಾನ್ ದೇಶದ ಅತಿ ಹೆಚ್ಚು ಅಂದರೆ 90% ತೈಲ ಮತ್ತು LPGಯನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುವಂಥ ಒಂದು ಖರ್ಗ್ ದ್ವೀಪ ಅಂತೇನಿದೆ, ಆ ದ್ವೀಪವನ್ನು ಕೈವಶ ಮಾಡ್ಕೊಳ್ಳೋಕೆ ಏನಾದರೂ ಅಮೆರಿಕ ಸ್ಕೆಚ್ ಹಾಕಿದೆಯಾ ಅನ್ನೋದು ಸದ್ಯದ ಮಟ್ಟಿಗೆ ವ್ಯಕ್ತ ಆಗ್ತಿರೋಂಥ ಅಭಿಪ್ರಾಯ. ಅಂದರೆ ಮುಂದಿನ 48 ಗಂಟೆಗಳ ಒಳಗೆ ಅರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡದಲ್ಲೇ ಇದ್ದರೆ ಈ ರೀತಿಯಾದಂಥ ಎಲ್ಲ ಪ್ರತೀಕಾರದ ಕ್ರಮಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಕೈಗೊಳ್ಳುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ರಾತ್ರಿ ಒಂದು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ನಿಂಗ್ ಕೊಟ್ಟಿರೋದು. ಆದರೆ ಇಂದು ಬೆಳಗ್ಗೆ ಇರಾನ್ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಏನಂದರೆ ಅಮೆರಿಕ ಅಧ್ಯಕ್ಷ ಏನೊಂದು ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಏನೊಂದು ಪೋಸ್ಟ್ ಮಾಡಿದ್ರು, ಮಾಡಿದ ತಕ್ಷಣ ಇರಾನ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇರಾನ್ ಸ್ವಲ್ಪ ಸಮಯ ತಗೊಂಡು ನೀಟಾಗಿ ತನ್ನ ಗುರಿಗಳು ಏನೇನು ಅಂತೇಳ್ಬಿಟ್ಟು ಸ್ಪಷ್ಟವಾಗಿ ವಿವರಿಸಿದೆ. ಆ ಪೈಕಿ ಮೊದಲನೇದೇನೆಂದರೆ ಕೊಲ್ಲಿ ರಾಷ್ಟ್ರಗಳಲ್ಲಿರುವಂತಹ ತೈಲ ಮತ್ತು LPG ಘಟಕಗಳನ್ನು ಗುರಿಯಾಗಿಸ್ತೀವಿ. ಆ ಮೂಲಕ ಇಡೀ ವಿಶ್ವಕ್ಕೆ ತೈಲ ಸರಬರಾಜು ಮತ್ತು LPG ಸರಬರಾಜನ್ನು ನಿಲ್ಲಿಸ್ತೀವಿ. ಅದು ಮೊದಲನೇ ಟಾರ್ಗೆಟ್ಟು. ಎರಡನೇ ಟಾರ್ಗೆಟ್ಟು
ಏನೊಂದು ಕೊಲ್ಲಿ ರಾಷ್ಟ್ರಗಳಲ್ಲಿರುವಂಥ ಜಲ ಸಂಸ್ಕರಣಾ ಘಟಕಗಳು, ಅಂದರೆ ಆ ಕೊಲ್ಲಿ ರಾಷ್ಟ್ರಗಳು ಮೊದಲೇ ಮರುಭೂಮಿ ರಾಷ್ಟ್ರಗಳು, ಅಲ್ಲಿ ನೀರಿನ ಸೆಲೆ ಇಲ್ಲ, ಅವರು ಸಮುದ್ರದ ಉಪ್ಪು ನೀರನ್ನೇ ಸಿಹಿ ನೀರಾಗಿ ಪರಿವರ್ತಿಸ್ಕೊಂಡು ಕುಡಿತಾ ಇದ್ದಾರೆ. ಆ ಘಟಕಗಳನ್ನೇನೋ ಟಾರ್ಗೆಟ್ ಮಾಡಿದ್ರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರತಿ ಹನಿ ಹನಿ ನೀರಿಗೂ ಹಾಹಾಕಾರ ಎದುರಾಗುತ್ತೆ. ಅದು ನಮ್ಮ 2ನೇ ಟಾರ್ಗೆಟ್ ಅಂತೇಳ್ಬಿಟ್ಟು ಇರಾನ್ ಹೇಳಿದೆ. 3ನೇ ಟಾರ್ಗೆಟು ಅತ್ಯಂತ ಅಚ್ಚರಿಯ ಟಾರ್ಗೆಟು ಮತ್ತು ಅತಿ ಮುಖ್ಯವಾದ ಟಾರ್ಗೆಟ್ ಏನಂದರೆ, ಭವಿಷ್ಯದ ದೃಷ್ಟಿಯಿಂದ ಯಾವಾಗ ತಮ್ಮಲ್ಲಿ ತೈಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಖಾಲಿಯಾಗುತ್ತೆ ಆವಾಗ ನಾವು ಪ್ರವಾಸೋದ್ಯಮದ ಕಡೆ ಜೊತೆಗೆ ರಿಯಲ್ ಎಸ್ಟೇಟ್ ಕಡೆ ಎಲ್ಲದಕ್ಕಿಂತ ಹೆಚ್ಚಾಗಿ AI ಕಡೆಗೆ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಕೊಲ್ಲಿ ರಾಷ್ಟ್ರಗಳು ಮುಂದಾಗಿದ್ವು. ಸೌದಿ ಅರೇಬಿಯಾ ಸೇರಿದಂತೆ ಎಲ್ಲ ಪ್ರಮುಖ ರಾಷ್ಟ್ರಗಳಲ್ಲೂ ಕೂಡ ಏನೊಂದು AI ಹಬ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ದೊಡ್ಡ ದೊಡ್ಡ ಮಟ್ಟದ ಪ್ರೊಸೆಸರ್ಗಳು, ದೊಡ್ಡ ದೊಡ್ಡ AI ಒಂದು ಸ್ಥಾವರಗಳನ್ನು ಮಾಡಲಾಗಿದೆ. ಆ ಮೂಲಕ ಡಾಟಾ ಸೆಂಟರ್ಗಳ ಮೂಲಕ ಈ ಡಾಟಾ ಸ್ಟೋರೇಜ್ ಮಾಡಲಾಗಿದೆ. ಆ ಸ್ಟೋರೇಜ್ ಘಟಕಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಇದು ಅತಿ ಮುಖ್ಯ ಆಗುತ್ತೆ. ಯಾಕಂದರೆ ಒಂದು ವೇಳೆ ಏನಾದರೂ AI ಡಾಟಾ ಸೆಂಟರ್ಗಳ ಮೇಲೆ ಅದೇನಾದರೂ ದಾಳಿ ಮಾಡಿದ್ರೆ, ನೇರವಾಗಿ AI ಡಾಟಾ ಸೆಂಟರ್ ಮೇಲೆ ದಾಳಿ ಮಾಡೋ ಅಗತ್ಯ ಇಲ್ಲ, AI ಡಾಟಾ ಸೆಂಟರ್ಗೆ ವಿದ್ಯುತ್ ಒದಗಿಸೋ ಘಟಕಗಳ ಮೇಲೆ ದಾಳಿ ಮಾಡಿದ್ರು ಸಾಕು, ಕೆಲವೇ ಗಂಟೆಗಳಲ್ಲಿ ಆ ಒಂದು ಡಾಟಾ ಸೆಂಟರ್ಗಳಲ್ಲಿರೋ ಪ್ರೊಸೆಸರ್ಗಳು ಹಾನಿಗೀಡಾಗ್ತವೆ. ಆ ಮೂಲಕ ಕೋಟ್ಯಂತರ $ಬಿಲಿಯನ್ ಏನು ವೆಚ್ಚ ಮಾಡಿ ಒಂದು ಮರುಭೂಮಿಗಳಲ್ಲಿ ಡಾಟಾ ಸೆಂಟರ್ಗಳನ್ನ ಸ್ಥಾಪನೆ ಮಾಡ್ತಾ ಇದೆ ಸೌದಿ ಸೇರಿದಂತೆ ಎಲ್ಲ ಕೊಲ್ಲಿ ರಾಷ್ಟ್ರಗಳು. ಅದಕ್ಕೆ ದೊಡ್ಡ ಮರ್ಮಾಘಾತ ಆಗುತ್ತೆ. ಈ ಮೂಲಕ ಅಮೇರಿಕಾಗೂ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ. ಯಾಕೆಂದರೆ ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಇರ್ಬೋದು, ಎಲ್ಲ ಸಂಸ್ಥೆಗಳು ಕೂಡ ತಮ್ಮ ಡಾಟಾ ಸೆಂಟರ್ಗಳನ್ನು ಅಮೇರಿಕಾದಲ್ಲಿ ಮಾಡಿಲ್ಲ, ಕೊಲ್ಲಿ ರಾಷ್ಟ್ರಗಳಿರ್ಬೋದು, ಭಾರತದಂಥ ದೇಶಗಳಲ್ಲಿ ಮಾಡಿದೆ. ಒಂದು ವೇಳೆ ಈ ರೀತಿಯಾದ ಘಟಕಗಳಿಗೆ ದಾಳಿ ಮಾಡಿದ್ರೆ ಅಮೇರಿಕ ಏನು ಇರಾನ್ ಮೇಲೆ ದಾಳಿ ಮಾಡುತ್ತಲ್ಲ ಅದಕ್ಕಿಂತ 100 ಪಟ್ಟಿನ ನಷ್ಟ ಅಮೇರಿಕಾಗುತ್ತೆ. ಇದು ಇರಾನ್ನ ಟಾರ್ಗೆಟ್. ಇರಾನ್ನ ಈ 3 ಗುರಿಗಳನ್ನು ಕೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಾದರೂ ತಮ್ಮ ವಾದ ಬದಲಾಯಿಸ್ತಾರಾ? 48 ಗಂಟೆಗಳ ಟಾರ್ಗೆಟ್ನೇನಾದರೂ ಅವರು ಇನ್ನೊಂದಷ್ಟು ವಿಸ್ತರಣೆ ಮಾಡ್ತಾರಾ? ಇದು ಸದ್ಯಕ್ಕಿರುವಂಥ ಪ್ರಶ್ನೆ ವಿದ್ಯಾ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ಅಂದರೆ ಈ ಬೆದರಿಕೆಯನ್ನು ಇರಾನ್ ಹೆಂಗೆ ಕನ್ಸಿಡರ್ ಮಾಡುತ್ತೆ ಅನ್ನೋದು ಪ್ರಶ್ನೆ.